ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳೋಕ್ಕೆ ಹೋಗ್ತಾ ಇರೋ ವಿಷಯ ಏನಂತಂದರೆ MPC-TC-FM ಸಂಭ್ರಮಾಚರಣೆ 2025 ಆಚರಣೆ ಪ್ರಯುಕ್ತ ನಮಗೆಲ್ಲ ಒಳ್ಳೆ ಥರ ಪ್ರಶಸ್ತಿಗಳು ಬಹುಮಾನಗಳನ್ನ ಕೊಡಬೇಕು ಅಂತ ಒಂದು ಈವೆಂಟ್ ಸ್ಟಾರ್ಟ್ ಮಾಡಿದರು. ಸೊ ಎಲ್ಲರೂ ಅಟೆಂಡ್ ಆಗಿದ್ವಿ, ಎಲ್ಲ ಸ್ಟಾಫ್ಗಳು ನಮ್ಮವರು. ತುಂಬ ಖುಷಿ ಆಯಿತು ನೋಡಿ, ಕಲರಾಗಿ ಬಟ್ಟೆಗಳನ್ನ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಲೇಡೀಸು. ಪ್ರತಿದಿನ ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಬಟ್ ಇವತ್ತು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಲಕ್ಷ್ಮಿಗಳ ಥರ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಡ್ಯಾನ್ಸ್ ಪ್ರೋಗ್ರಾಮು ಅಟೆಂಡ್ ಮಾಡಿದ್ವಿ. ಮತ್ತು ಭಾಷಣಗಳು, ಅವಾರ್ಡ್ಗಳು ಎಲ್ಲ ತೊಗೊಂಡು ತುಂಬಾ ಖುಷಿ ಆಯಿತು ನೋಡಿ. ಕೆಲವೊಂದು ಫೋಟೋಸ್ ವೀಡಿಯೋಸ್ ಇಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ. ಡೈಲಿ ನಮ್ಮ ಲೇಡೀಸ್ನ ಜೆಂಟ್ಸ್ನ ಯೂನಿಫಾರ್ಮಲ್ಲಿ ನೋಡ್ತಾಯಿದ್ವಿ. ಬಟ್ ಇವತ್ತು ಕಲರ್ ಡ್ರೆಸ್ಸಲ್ಲಿ ನೋಡ್ತಾ ಇರೋದಕ್ಕೆ ಇವರ ಅನ್ನಿಸ್ತೈತೆ. ಆದ್ರೂ ಸಖತ್ತಾಗಿ ರೆಡಿಯಾಗಿದ್ದಾರೆ ಅಲ್ವಾ. ಇದೊಂದು ಮೂಮೆಂಟು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಎಲ್ಲರನ್ನೂ ಕೂರಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ಮತ್ತು ಭಾಷಣಗಳು, ಅದೊಂಥರ ಎಲ್ಲರೂ ಸೇರಿಕೊಂಡು ಹಬ್ಬ ಥರ ಮಾಡಿದ್ವಿ. ದಸರಾ ಹಬ್ಬದಲ್ಲಿ ಯಾರ್ಯಾರು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೋ ಅದನ್ನು ನಾವು 2025 ಸಂಭ್ರಮಾಚರಣೆ ಅಂತ ಸೆಲೆಕ್ಟ್ ಮಾಡಿ ಸಂಭ್ರಮಾಚರಣೆ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ನಾನು ಸಹ ಈ ವೇದಿಕೆಯಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಫಸ್ಟ್ ಹೋದಾಗ ತುಂಬ ಭಯ ಆಗ್ತಾಯಿತ್ತು, ಹೆಂಗೆ ಬರುತ್ತೋ ಡ್ಯಾನ್ಸು, ಎಲ್ಲರ ಮುಂದೆ ಯಾವ ಥರ ಮಾಡ್ತೀವೋ ಅಂತನ. ಚಿಲ್ಡ್ರನ್ಸಲ್ಲಿ ಮಾಡಿದ್ದು ನೆನಪು. ಬಟ್ ಇವಾಗ ದೊಡ್ಡವರಾಗಿ ಮದುವೆಯಾಗಿ ಮಕ್ಕಳಾದ್ಮೇಲೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ತುಂಬ ಭಯ ಆಗ್ತಿತ್ತು, ಆದ್ರೂ ಸಹ ಬಿಡದೆ ಚಾಲೆಂಜಾಗಿ ತೊಗೊಂಡು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಡ್ಯಾನ್ಸು. ಮತ್ತು ಗ್ರೂಪಲ್ಲಿ ಡ್ಯಾನ್ಸ್ಗಳು ಸಹ ಸಖತ್ತಾಗಿದ್ವು. ಅವ್ರು ದೂರ ಬಾಗ್ಲಾದರೂ ಪರವಾಗಿಲ್ಲ, ನಾನು ನಮ್ಮ ಫ್ರೆಂಡ್ ಮಾತ್ರ ಕುಣಿಯೋದು ಬಿಡಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕುಣಿತಾ ಇದ್ವಿ. ಹೆಂಗೆ ಅಂತ ಅಂದರೆ ಎಲ್ಲ ಟೈಮಲ್ಲೂ ಕೆಲಸ ಮಾಡಿ ಬೇಜಾರಾಗಿರುತ್ತೆ. ಸೊ ಈವೆಂಟು ಇರೋದು ನಮಗೋಸ್ಕರ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಂಡು ಸಖತ್ತಾಗಿ ಕುಣಿದಿದ್ದೀವಿ. ತುಂಬ ಚೆನ್ನಾಗಿತ್ತು. ಡೈಲಿ ಕೆಲಸ ಮಾಡಿದ್ದಿದ್ದೆ ಅಲ್ವಾ. ಸೊ ಒಂದಿನ ನಮಗೋಸ್ಕರ ಟೈಮ್ ಕೊಟ್ಟಿದ್ದಾರೆ ಅಂದರೆ ನಾವು ಅದನ್ನ ಯೂಸ್ ಮಾಡ್ಕೋಬೇಕು. ನಾಳೆ ಇರ್ತೀವೋ ಇರಲ್ವೋ ನಮಗೆ ಗೊತ್ತಿಲ್ಲ, ಆದರೆ ಇರೋ ತನಕ ಖುಷಿಯಾಗಿರಬೇಕು ಎಲ್ಲರ ಜೊತೆ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಫೋಟೋಸು ವೀಡಿಯೋಸ್ ಎಲ್ಲ ಬಂದಿದೆ. ನನಗಂತೂ ಮತ್ತೆ ನೋಡಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಮತ್ತು ಈ ಥರ ಇನ್ನೊಂದು ಪ್ರೋಗ್ರಾಮ್ ಸಿಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಅವಾರ್ಡ್ ಕೊಟ್ಟಿರೋರಿಗೆ ಖುಷಿ ಆಯಿತು. ನಾವು ತೊಗೊಂಡಿಲ್ಲ ಅಂತ ನಮಗೇನು ಬೇಜಾರೇ ಇಲ್ಲ, ಏಕೆಂದರೆ ನೆಕ್ಸ್ಟ್ ಟೈಮ್ ಬಂದೇ ಬರುತ್ತೆ ಈ ಈವೆಂಟು. ಆವಾಗ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅವಾರ್ಡ್ ಸಿಕ್ಕಿರೋರೆಲ್ರಿಗೂ. ನಮ್ಮ ಡ್ಯಾನ್ಸ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಎಲ್ಲರೂ ಸೇರಿಸ್ಬಿಟ್ಟು ಒಂದು ವಿಡಿಯೋ ಹಾಕಿದ್ರು. ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಅದಂತೂ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಸಖತ್ತಾಗಿ ಕುಣಿತವ್ರೆ ಲಾಸ್ಟಲ್ಲಿ. ಇದೊಂಥರ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸಖತ್ತಾಗಿದೆ ಗುರು. ಈ ಥರ ಗ್ರೂಪಲ್ಲಿ ಡ್ಯಾನ್ಸ್ ಮಾಡೋದು ಅಂದರೆ ನನಗಂತೂ ತುಂಬ ಇಷ್ಟ. ಏಕೆಂದರೆ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಇಲ್ಲೆಲ್ಲ ಮರ್ತೋಗ್ಬಿಡುತ್ತೆ. ಆ ಥರ ಡ್ಯಾನ್ಸ್ ಮಾಡಿದ್ದೀವಿ. ಸಖತ್ತಾಯಿತು ಗುರು. ನಾವು ನೋಡ್ತಾಯಿದ್ರೆ ಇನ್ನೂ ಮಾಡಬೇಕು ಡ್ಯಾನ್ಸ್ ಅನ್ನಿಸ್ತಾಯಿತ್ತು ನೋಡಿ. ಹೆಂಗೆ ಸ್ಟೆಪ್ ಹಾಕಿದ್ದಾರೆ ನಮ್ಮವರೆಲ್ಲ. ನಮ್ಮ ಸ್ಟಾಫ್ ಯಾರೂ ಸಹ ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲ ಇಷ್ಟು ಚೆನ್ನಾಗಿ ಈವೆಂಟ್ ಆಗುತ್ತೆ, ಇಷ್ಟು ಚೆನ್ನಾಗಿ ನಾವು ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀವಿ, ಇಷ್ಟು ಖುಷಿಯಾಗಿರ್ತೀವಿ ಅಂತ. ನಿಜವಾಗ್ಲೂ ಏಕೆ ಅಂದರೆ ನಮಗೆ ಕೊಟ್ಟಿದ್ದು 1.5 ಅವರ್ ಅಷ್ಟೇ. ನಾವು 1.5 ಅವರ್ ಮೇಲೇ ಲೈಫ್ ಎಂಜಾಯ್ ಮಾಡಿದ್ವಿ. ಈ ಮೂಮೆಂಟು ನಾವು ಸತ್ರು ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ಈ ಈವೆಂಟು. ನಾವು ಎಂಜಾಯ್ ಮಾಡಿದ್ದು 3 ಅವರ್ಗೆ 100 ಮೆಮೊರೀಸನ್ನೇ ಕ್ರಿಯೇಟ್ ಮಾಡಿಬಿಟ್ವಿ. ನಿಜವಾಗ್ಲೂ ಈ ಫಂಕ್ಷನ್ ನಮಗಂತೂ ತುಂಬಾ ಖುಷಿ ಆಯಿತು. ಏಕೆಂದರೆ ವರ್ಷಕ್ಕೊಂದು ಸರಿ ಸಿಗೋದು ಈ ಚಾನ್ಸು, ಎಲ್ಲರೂ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ, ಮಿಮಿಕ್ರಿಗಳು ಮಾಡಿದ್ವಿ, ಫೋಟೋಸ್ ತೊಗೊಂಡ್ವಿ. ಅದೊಂಥರ ಗ್ರೂಪಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಈ ಒಗ್ಗಟ್ಟಿನಲ್ಲಿ ಡ್ಯಾನ್ಸ್ ಮಾಡಿದ್ಯಲ್ಲ ತುಂಬಾ ಖುಷಿ ಕೊಡುತ್ತೆ. ಏಕೆಂದರೆ ಒಬ್ಬೊಬ್ಬರೇ ಡ್ಯಾನ್ಸ್ ಮಾಡಿದ್ರೆ ಖುಷಿ ಆಗೋಲ್ಲ, ಈ ಗ್ರೂಪಲ್ಲಿ ಡ್ಯಾನ್ಸ್ ಮಾಡ್ತೀವಲ್ಲ ನಿಜವಾಗ್ಲೂ ಈ ಮನಸ್ಸಲ್ಲಿ ಏನೇ ನೋವಿದ್ರೂ ಹೋಗ್ಬಿಡುತ್ತೆ. ಆ ಥರ ಈವೆಂಟ್ ಇತ್ತು. ಇದನ್ನು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ನಮ್ಮ ಲೈಫಲ್ಲಂತೂ ಈ ಥರ ಮೂಮೆಂಟು ಯಾವಾಗ ಬರುತ್ತೋ ಅಂತ ಕಾಯ್ತಾನೇ ಇರ್ತೀವಿ. ಮತ್ತು ಈ ಈವೆಂಟ್ ಬರಬೇಕು 1 ಇಯರ್ ಕಾಯಬೇಕು. ಅಲ್ಲಿವರೆಗೂ ಮೆಮೊರೀಸ್ಗೋಸ್ಕರ ಇಷ್ಟೊಂದು ಫೋಟೋಸು ವೀಡಿಯೋಸು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಯಾವಾಗಲೂ ನೋಡ್ತಾ ಇರ್ತೀವಿ ಲೈಫಲ್ಲಿ ಎಲ್ಲ ಇದ್ದಿದ್ದೆ ಅಲ್ವಾ. ಬ್ಯುಸಿಯಾಗಿರೋದು ಲೈಫಲ್ಲಿ ಯಾವಾಗಲೂ ಇದ್ದಿದ್ದೆ. ಎಂಜಾಯ್ ಮಾಡಬೇಕು ಅಷ್ಟೇ. ಏನೈತೆ ಗುರು ಲೈಫಲ್ಲಿ, ಎಂಜಾಯ್ ಮಾಡಬೇಕಷ್ಟೆ. ಇವತ್ತಿರ್ತೀವೋ ನಾಳೆ ಸಾಯ್ತೀವೋ ಯಾವನಿಗೆ ಗೊತ್ತು ಅಲ್ವಾ.